ಓಕೆ, ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ನೋಡ್ಬಿಡೋಣ. ಯುವತಿ ಜೊತೆಗೆ ಕಾಮುಕನೊಬ್ಬನ ಅಸಭ್ಯ ವರ್ತನೆ ಕಂಡು ಬಂದಿದೆ. ಯುವತಿ ಜೊತೆ ಕಾಮುಕನೊಬ್ಬ ಅಸಭ್ಯವಾಗಿ ವರ್ತಿಸಿರುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ. ನಾವು ಇದನ್ನೇ ಹೇಳ್ತಾ ಇದ್ದೀವಿ, ಇದನ್ನ ಮಾಡಕ್ ಹೋಗ್ಬೇಡಿ, ನ್ಯೂಸೆನ್ಸ್ ಮಾಡಬೇಡಿ ಅಂತ ಪೊಲೀಸರು ಅದಕ್ಕೆ ತಕ್ಕ ಶಾಸ್ತಿ ಮಾಡಿದ್ದಾರೆ, ಕಪಾಳ ಮೋಕ್ಷ ಮಾಡಿದ್ದಾರೆ. 2 ಕೆನ್ನೆಗೆ ಬಿಡಿಸ್ಕೊಳ್ಳೋ ಕೆಲಸ ಮಾಡಿದ್ರೆ ಬಿಡ್ತೀವಿ ಅಂತಿದ್ದಾರೆ ಪೊಲೀಸ್ನವರು. ಅವರು ಬಿಡ್ತಾ ಇಲ್ಲ, ಬಿಕಾಸ್ ವುಮೆನ್ ಸೇಫ್ಟಿನೇ ಎಲ್ಲರದ್ದು ಕೂಡ ಪ್ರಯಾರಿಟಿ ಇಲ್ಲಿ. ಅಷ್ಟು ಜನರ ಜೊತೆಗೆ ಯಾರನ್ನ ನಂಬಿ ಬರ್ತಾ ಇದ್ದಾರೆ ಮಹಿಳೆಯರು, ಪೊಲೀಸರು ಇದ್ದಾರೆ, ನಮ್ಗೆ ಏನಾದ್ರು ಆದ್ರೆ ಅವ್ರು ನೋಡ್ಕೊಳ್ತಾರೆ ಅಂತ ಹೇಳಿ ಒಂದು ನಂಬಿಕೆ ಇಟ್ಟು ಬರ್ತಾರೆ. ನೀವು ಆ ನಂಬಿಕೆ ಘಾಸಿಗೊಳಿಸೋ ಕೆಲಸ ಮಾಡಿದ್ರೆ ಬಿಡ್ತಾರೆ 2 ಕಪಾಳಕ್ಕೆ, ಇನ್ನೇನು ಮಾಡೋದಕ್ಕಾಗಲ್ಲ. ಹೋಟೆಲ್ಲಿ ಮದ್ಯ ತುಂಬ್ಕೊಂಡ್ಬಿಟ್ಟು ಚೆನ್ನಾಗಿ ಕುಡ್ದಿದ್ದೀನಿ ನಾನು, ಬೇಕಾದಂಗೆ ವರ್ತಿಸ್ಬಿಡ್ತೀನಿ, ಆಮೇಲೆ ಸಾರಿ ಕೇಳ್ತೀನಿ ಅಂದರೆ ದಟ್ ಇಸ್ ನಾಟ್ ಓಕೆ. ಅದನ್ನು ಟಾಲರೇಟ್ ಮಾಡ್ಕೊಳಕ್ಕಾಗಲ್ಲ. ಸ್ವಲ್ಪ ಮನುಷ್ಯರ ರೀತಿ ರೋಡಲ್ಲಿರೋ ತನಕ ಅಟ್ಲೀಸ್ಟ್ ನೀವು ವರ್ತಿಸ್ಬೇಕಾಗತ್ತೆ. ನೀವು ಮೃಗಿಯ ರೀತಿ ಬೇಕಾದರೆ ನಿಮ್ಮ ಮನೇಲೆಲ್ಲ ವರ್ತಿಸ್ಕೊಳ್ಳಿ, ಅದನ್ನು ಯಾರು ಕೂಡ ಕ್ವೆಶ್ಚನ್ ಮಾಡಲ್ಲ. ಬಟ್ ರೋಡಲ್ಲಿದ್ದಾಗ, ಪಬ್ಲಿಕ್ಕಲ್ಲಿದ್ದಾಗ ಬಿಹೇವ್ ಮಾಡಿ, ಮ್ಯಾನರ್ಸ್ನ ಕಲ್ತ್ಕೊಳ್ಳಿ, ಕಾಮನ್ ಸೆನ್ಸ್ ಇಟ್ಕೊಳ್ಳಿ. ಪೊಲೀಸ್ನವ್ರನ್ನ ನಂಬಿ ಬಂದಿದ್ದಾರೆ. ಸೊ ಅವ್ರ ಜೊತೆಗೆ ನೀವು ಕೆಟ್ಟದಾಗ ನಡ್ಕೊಳ್ತೀನಿ ಅಂತ ಹೇಳಿದ್ರೆ ಪೊಲೀಸರ ಕೈಗೆ ತಗ್ಲಾಕೊಂಡ್ರೆ ಬಿಡ್ತಾರೆ. ಅವ್ರು 2 ಕಪಾಳಕ್ಕೆ ಬಿಡೋದೇ, ಅದು ಬಿಡೋ ಕೆಲಸನೇ ಅದು. ಅವ್ರ ಡ್ಯೂಟಿ ಅವರು ಮಾಡ್ತಾರೆ. ಅವರು ಕೂಡ ಪಾರ್ಟಿ ಮಾಡೋದಕ್ಕೆ ಬಂದಿದ್ದಾರೆ. ನೀವು ಯಾಕೆ ಅವ್ರನ್ನ ಡಿಸ್ಅಡ್ವಾಂಟೇಜ್ ತಗೊಳಕ್ ನೋಡ್ತೀರಾ? ನೀವು ಪಾರ್ಟಿ ಮಾಡಿ ಬಂದು ನಿಮ್ಮ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿ, ಮಹಿಳೆಯರ ತಂಟೆಗೆ ಹೋಗಕ್ಕೆ ಹೋಗಬೇಡಿ, ಹೋದ್ರೆ ಬೀಳ್ತಾವೆ ಅನ್ನೋದನ್ನ ಪೊಲೀಸ್ನವ್ರು ಹೇಳ್ತಾ ಇದ್ದಾರೆ. ತಪ್ಪು ಅಂತ ಕೂಡ ನಾವು ಹೇಳಕ್ ಆಗಲ್ಲ, ಬಿಕಾಸ್ ಅವ್ರ ಡ್ಯೂಟಿ ಅವ್ರು ಮಾಡ್ತಾ ಇದ್ದಾರೆ. ಸರಿಯಾಗಿ ನಡ್ಕೊಳ್ಬೇಕಾಗಿರೋದು ನಮ್ಮ ಜವಾಬ್ದಾರಿ. ಪ್ರಜ್ಞೆ ಪ್ರತಿ ವರ್ಷವೂ ಇಂತಹ ಸುದ್ದಿಗಳನ್ನು ಕೇಳ್ತಲೇ ಇರ್ತೀವಿ. ಈ ಸಲವಾದ್ರೂ ಸರಿಯಾಗುತ್ತೆ ಅಂದ್ರೆ ಇಲ್ಲ. ನೀವು ನೋಡಿ, ಇವತ್ತು ಚೇಷ್ಟೆ ಯಾರು ಮಾಡಿದ್ದಾರೆ ಅವ್ರನ್ನೇ ನಾಳೆ ಹೋಗ್ಬಿಟ್ಟು ಹಿಂಗ್ ಯಾರೋ ಮಾಡಿದ್ರು ಅಂತ ಹೇಳಿದ್ರೆ ದೊಡ್ಡದಾಗಿ ಭಾಷಣ ಬಿಗಿತಾರೆ. ಅದೆಲ್ಲ ತಪ್ಪು, ಮಹಿಳೆಯರನ್ನ ನಾವು ಸಮಾನವಾಗಿ ನೋಡ್ಬೇಕು, ಆದ್ಯತೆ ಕೊಡ್ಬೇಕು ಅಂತೆಲ್ಲ ಹೇಳ್ತಾರೆ. ಅಂತವ್ರೆ ಇಲ್ಲಿ ಕಪಿ ಚೇಷ್ಟೆ ಮಾಡೋದು ಬಂದ್ಬಿಟ್ಟು. ನಾನು ಮಾಡಕ್ ಹೋಗ್ಬೇಡಿ, ಪಾರ್ಟಿ ಮಾಡಿ, ಎಂಜಾಯ್ ಮಾಡಿ, ನೀವು ಕಂಟ್ರೋಲ್ ಇರೋಷ್ಟು ಕುಡೀರಿ. ಅದು ಬಿಟ್ಟು ಮನೆಗೆ ಹೋಗ್ಬಿಟ್ಟು ಆಮೇಲೆ ನಿಮ್ಮ ನಾಳೆನ ಹೇಗೆ ನೋಡ್ಕೊಳ್ಬೇಕು, ಭಾಸ್ಕರನ ದರ್ಶನ ಹೇಗೆ ಮಾಡ್ಕೊಳ್ಬೇಕು ಮಾಡ್ಕೊಳ್ಳಿ. ಈಗ ಇನ್ನೊಂದು ಕಡೆಗೆ ನಾವು ನೋಡ್ತಾ ಇದೀವಿ, ಹೇಗೆ ಫ್ಯಾಮಿಲಿ ಫ್ರೆಂಡ್ಸ್ ಎಂಜಾಯ್ಮೆಂಟ್ ಕಂಟಿನ್ಯೂ ಆಗ್ತಾ ಇದೆ. ಎಲ್ಲ ವಯೋಮಾನದವರು ಸಿಕ್ಕಾಪಟ್ಟೆ ಸಖತ್ತಾಗಿ ಜೋಶ್ನಲ್ಲಿ ಎಂಜಾಯ್ ಮಾಡ್ತಿದ್ದಾರೆ. 23ಕ್ಕೆ ಟಾಟಾ ಬೈ ಬಾಯ್ ಎಂದು ಗುಡ್ ಬಾಯ್ ಎಂದು ಕೈ ಮುಗಿದು ಕಳಿಸಿ 2024 ಅಪ್ಪಿ ತಪ್ಪಿಕೊಳ್ತೀವಿ. ಸೊ ಹಲವು ಕಡೆ ಪಾರ್ಟಿ ಜಾಗಗಳಲ್ಲಿ ಕಾಲಿಡೋಕ್ಕೂ ಕೂಡ ಜಾಗ ಇಲ್ಲ. ಹೆಣ್ಮಕ್ಳಂತೂ ಸಿಕ್ಕಾಪಟ್ಟೆ ಜೋಶಲ್ಲಿ 2024 ವೆಲ್ಕಮ್ ಮಾಡ್ಕೊಳ್ತಿದ್ದಾರೆ. ಸಖತ್ ಸ್ಟೆಪ್ಸ್ ಆಗ್ತಿದ್ದಾರೆ. ಆ ಡ್ಯಾನ್ಸ್ಗಳಿಗೆ, ಸ್ಪಾಟ್ಗಳಿಗೆ ಹೋಗ್ಬಿಟ್ರೆ ಸಾಕು, ಹಾಡು ಕೇಳ್ತಿದ್ದಂತೆ ನಿಮಗೆ ಡ್ಯಾನ್ಸ್ ಬರಲಿ ಬಿಡಲಿ, ಕೈಕಾಲು ನೀವೇ ಆಡಿಸ್ತೀರಿ. ಇಡೀ ವರ್ಷ ಕೆಲಸ ಮಾಡಿರ್ತಾರೆ, ಇಡೀ ವರ್ಷ ಇಷ್ಟ ಇಲ್ದಿರುವಂತಹ ಕೆಲವು ಕೆಲಸಗಳನ್ನ ಅಪ್ಪಿಕೊಂಡು ಅಲ್ವಾ. ಇದು ವೀಕೆಂಡು ಪ್ಲಸ್ ಹೊಸ ವರ್ಷದ ಖುಷಿ. ಸೊ ಸಿಕ್ಕಾಪಟ್ಟೆ ಜೋಶ್ ಕಾಣಿಸ್ತಾ ಇದೆ. ಮಹಿಳೆಯರಂತೂ, ಅದರಲ್ಲೂ ಮುದ್ದಾದ ಹೆಣ್ಮಕ್ಳಂತೂ ಸಿಕ್ಕಾಪಟ್ಟೆ ಕ್ಯೂಟ್ ಆಗಿ ರೆಡಿ ಆಗಿ ಸಖತ್ತಾಗಿ ಸ್ಟೆಪ್ಸ್ ಆಗ್ತಾ ಇದೆ. ಸೊ ನೋಡ್ತಾ ಇದ್ದೀರಾ, ವಿದ್ಯಾಗಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದಾರೆ. ಅವ್ರು ಎಂಜಾಯ್ ಮಾಡೋದು ನೋಡಿ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ. ಎಲ್ಲ ಕಡೆಗಳಲ್ಲೂ ಕೂಡ ಇದೇ ಖುಷಿ, ಇದೇ ಸಂಭ್ರಮ ಇದೆ. ಎಲ್ಲರ ಮುಖದಲ್ಲೂ ಕೂಡ ಒಂದು ಹೊಸ ಹೋಪು, ಹೊಸ ರೀತಿಯಾಗಿ ಇಡೀ ಹೊಸ ವರ್ಷವನ್ನ ಸೆಲೆಬ್ರೇಟ್ ಮಾಡಬೇಕು ಅನ್ನುವಂತಹ ಜೋಶು ಕಂಡು ಬರ್ತಾ ಇದೆ. ಎಲ್ಲ ವಯೋಮಾನದವರು ಕೂಡ ಈ ಸಲ ಸ್ಪೆಷಾಲಿಟಿ ಏನಂದ್ರೆ ಯುವ ಸಮುದಾಯ ಮುಂದಿರುತ್ತೆ, ಇವರೆಲ್ಲ ಸ್ವಲ್ಪ ಬ್ಯಾಕ್ ಬೆಂಚ್ ಅಲ್ಲಿ ಇರ್ತಾ ಇದ್ರು. ಎಲ್ಲರೂ ಒಟ್ಟಿಗೆ ಇದ್ದಾರೆ, ಎಲ್ಲ ಕಡೆ ನೀವು ನೋಡ್ತಾ ಇದ್ದೀರಾ. ಇದೇ ರೀತಿ ಇನ್ನು ಯಾವ್ಯಾವ ರೀತಿಯಾದಂತಹ ಸೆಲೆಬ್ರೇಷನ್ಸ್ ನಡೀತಾ ಇದೆ. ಮತ್ತೆ ಇನ್ನೊಂದು 20 ನಿಮಿಷದಲ್ಲಿ ನಾವು 2024ಕ್ಕೆ ಹಾಯ್ ಹೇಳಬೇಕು. 2024ಕ್ಕೆ ಕೇವಲ 20 ನಿಮಿಷ 19 ನಿಮಿಷ ಮಾತ್ರ ಬಾಕಿ ಇದೆ. 19 ನಿಮಿಷ ಆಗ್ತಾ ಇದ್ದಂತೆ ಮನೇಲಿರೋ ಕ್ಯಾಲೆಂಡರ್ನ ತೆಗೆದು ಬಿಸಾಕೋ ಕೆಲಸ. ಇನ್ನೊಂದಷ್ಟು ಕಡೆ ಅದನ್ನ ಬಹಳ ಜೋಶ್ ಅಂದ್ರೆ ಲೈಕ್ ಬರೋ ಸ್ಟ್ರೆಸ್ನೆಲ್ಲ ಹೊರಗಾಕಿ ವೆಲ್ಕಮ್ ಮಾಡ್ಕೊಳ್ತಾರೆ. ಅಂತೆ ಬ್ರಿಗೇಡ್ ರಸ್ತೆಯಲ್ಲಿ ನೂಕುನುಗ್ಗಲು ಎಕ್ಸ್ಪೆಕ್ಟೆಡ್ ನೋಡ್ತಾ ಇದೀವಿ. ಬ್ರಿಗೇಡ್ ಅಲ್ಲಿ ನೂಕುನುಗ್ಗಲಾಗಿದೆ. ಪರಿಸ್ಥಿತಿಯನ್ನ ಕಂಟ್ರೋಲ್ ಮಾಡೋಕೆ ಪೊಲೀಸರು ಪಾಪ ಹಗಲು ರಾತ್ರಿಯಿಂದ ಕಷ್ಟಪಡ್ತಿದ್ದಾರೆ. ಇವಾಗ ಬ್ಯಾರಿಕೇಡ್ನ ತಳ್ಳಿ ನುಗ್ಗೋಕೆ ಯತ್ನಿಸ್ತಾ ಇದ್ದಾರೆ. ಅಲ್ಲಿ ಕ್ರೌಡ್ ಜಾಸ್ತಿ ಇದೆ. ಬಟ್ ಅದನ್ನ ಅರ್ಧ ಮುಕ್ಕಾಲು ಗಂಟೆಯಿಂದ ಈ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಕ್ರೌಡ್ ಕಂಟ್ರೋಲ್ ಆಗ್ತಿಲ್ಲ. ಆಮೇಲೆ ಬರೀ ಇಲ್ಲಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ಕೊಂಡಿದ್ದವ್ರು ಮಾತ್ರ ಇವತ್ತು ಪಾರ್ಟಿಗೆ ಹೋಗಿಲ್ಲ. ಬೇರೆ ಬೇರೆ ಊರಿದ್ದವರೆಲ್ಲ, ಅಂದ್ರೆ ಊರಿನಲ್ಲಿದ್ದವರೆಲ್ಲ ಬೆಂಗಳೂರಿಗೆ ಬಂದಿದ್ದಾರೆ. ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಕ್ಕಂತಾನೇ ಬಂದಿದ್ದಾರೆ.
ಸೊ ಕ್ರೌಡ್ ಆಟೋಮೆಟಿಕ್ ಆಗಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಬ್ರಿಗೇಡ್ ರೋಡ್ ನ ಚಿತ್ರಣವನ್ನ ಗಮನಿಸ್ತಾ ಇದ್ರಿ, ಒಂದ್ ರೀತಿ ಇರುವೆ ರೀತಿಯಲ್ಲಿ ಮೂವ್ ಆಗ್ತಿದ್ದಾರೆ ಜನ, ಅಷ್ಟರ ಮಟ್ಟಿಗೆ ಕ್ರೌಡ್ ಇದೆ ನಿಜಕ್ಕೂ. ಜನರ ಸುನಾಮಿ ಕಾಣಿಸ್ತಾ ಇದೆ ನಮ್ಗೆ. ಎಲ್ಲಿ ನೋಡಿದ್ರು ಕೂಡ ನಾವು ಪ್ಯಾನ್ ಮಾಡಿದಷ್ಟು ದೂರನೂ ಕೂಡ ಜನಾನೇ ಕಾಣಿಸ್ತಾ ಇದೆ. ರೋಡ್ ಇದೆ ಅಂತಾನೆ ಹೇಳಕ್ ಆಗ್ತಾ ಇಲ್ಲ. ಓಕೆ, ಇಲ್ಲಿ 2 ರೋಡ್ ಇದೆ, ಆಮೇಲೆ ಮುಖ್ಯವಾದಂತಹ ಅಂಗಡಿಗಳಿದೆ, ಯಾವುದು ಕಾಣಿಸ್ತಾ ಇಲ್ಲ. ಅಷ್ಟು ಜಾಮ್ ಪ್ಯಾಕ್ಟ್ ಆಗ್ಬಿಟ್ಟಿದೆ ಚರ್ಚ್ ಸ್ಟ್ರೀಟು. ಕೆಲವು ಕಡೆ ಬ್ಯಾರಿಕೇಡ್ಗಳನ್ನ ತಳ್ಳೋ ಪ್ರಯತ್ನ ಎಲ್ಲ ಆಗಿದೆ. ಕನ್ನಡ, ಹಿಂದಿ, ಇಂಗ್ಲಿಷ್, ಬೇರೆ ಬೇರೆ ಭಾಷೆ ಎಲ್ಲ ಯಾವ್ಯಾವ ಸಾಂಗ್ ಇದೆಯೋ ಎಲ್ಲದಕ್ಕೂ ಕೂಡ ಭರ್ಜರಿ ಮ್ಯೂಸಿಕ್ಗೆ ಭರ್ಜರಿ ಸ್ಟೆಪ್ಸ್ ಹಾಕಿದ್ದಾರೆ. ಇನ್ನೇನು 13 ನಿಮಿಷ ಬಾ ಅಂದರೆ ಬಂದೇ ಹೋಗುತ್ತೆ. 2024 ಕಾಲಿರ್ತೀವಿ. 2023 ಆಗಿದ್ದು ಎಲ್ಲ ಕಹಿ ನೆನಪನ್ನು ಸೈಡಿಗೆ ತಳ್ಳಿ 24 ವೆಲ್ಕಮ್ ಮಾಡ್ಕೊಳ್ಳೋಕ್ಕೆ ಕಾಯ್ತಾ ಇದ್ದೀವಿ. ಇಲ್ಲಿಗೆ MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ಕೋರ್ಮಂಗಲ, ಹೀಗೆ ಬೆಂಗಳೂರಿನ ಹಲವು ಪ್ರಮುಖ ರಸ್ತೆಗಳು ಜನರಿಂದ ತುಂಬಿ ತುಳುಕ್ತಾ ಇದೆ. ಎಲ್ಲಿ ನೋಡಿದ್ರು ಜನ 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 ಜನ, ಎಲ್ಲಿ ಕಣ್ಣು ಹಾಯಿಸಿದಷ್ಟು ಕೂಡ ಜನ. ಒಂದು ರೀತಿ ಸಾಗರ ಸೇರ್ಬಿಟ್ಟಿದ್ದಾರೆ ಬೆಂಗಳೂರಿನಲ್ಲಿ. ಅದೇ ರೀತಿಯಾಗಿ ಬೇರೆ ಬೇರೆ ಜಿಲ್ಲೆಯಲ್ಲೂ ಕೂಡ ಹೌದು, ಅಲ್ಲೊಂದು ಇಲ್ಲೊಂದು ಕೆಲವೊಂದು ಅವಾಂತರಗಳು ಕೂಡ ಆಗ್ತಾ ಇದೆ. ಎನಿವೆ ಇರಲಿ, ಅದಕ್ಕೆ ಪಬ್ಲಿಕ್ ಟಿವಿ ಹ್ಯಾಪಿ ನ್ಯೂ ಇಯರ್ ಅಂತ ಫುಲ್ ಜೋಶಿಂದ ಹೇಳ್ತಾ ಇದ್ದಾರೆ. ಓಕೆ, ಇರಲಿ. ಇದೆ ಎಲ್ಲ ಕಡೆ. ಏನಪ್ಪ ಇವತ್ತು 2023 ಕೊನೆ ದಿನ. ಅಲ್ಲಿ ನೋಡಿ, ಪುಟಾಣಿ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದಿದ್ದಾರೆ. ಅದಕ್ಕಿನ್ನೂ 3-4 ತಿಂಗಳು ಆಗಿದೆಯೋ ಇಲ್ವೋ ಅಂತ ಮಗುನೆಲ್ಲ ಕರ್ಕೊಂಡ್ಬಂದು ಜನ ಎಷ್ಟು ಲೈಕ್ ಮುಂಚೆ ಥರ ಇಲ್ಲ, ಚೇಂಜ್ ಆಗಿಬಿಟ್ಟಿದ್ದಾರೆ ಇವಾಗ. ಒಂದು ರೀತಿ ಸ್ಟ್ರೆಸ್ ಬಸ್ಟರ್ ಕೂಡ ಹೌದು ಈ ರೀತಿಯ ಪಾರ್ಟಿಗಳು, ಫ್ಯಾಮಿಲಿ ಎಲ್ಲ ಸೇರೋದಕ್ಕೆ. ನೋಡಿ ಅಲ್ಲಿ ಅಂದ್ರೆ ಇವ್ರು ಯಾವುದೋ ಒಂದು ಹೋಟೆಲ್ನಲ್ಲೋ ಈ ರೀತಿ ಫ್ಯಾಮಿಲಿ ಮಾತ್ರ ಗ್ಯಾದರ್ ಆಗಿದ್ದಾರೆ ಅಂತ. ಬಟ್ ಇದು ರೆಕಮೆಂಡಬಲ್ ಅಲ್ಲ, ಯಾರು ಹಂಗೆ ಮಾಡಬಾರ್ದು ಅಲ್ಲ. ಅದಕ್ಕಿನ್ನೂ 2-3 ತಿಂಗಳು ಆದಂಗಿಲ್ಲ, ಮಗುನೆಲ್ಲ ಕರ್ಕೊಂಡ್ ಬಂದಿದ್ದಾರೆ. ಸೊ ಧೈರ್ಯ ಅದು. ಬಟ್ ಉಡುಪಿ ಇದು. ಓಕೆ, ಉಡುಪಿಯಲ್ಲಿ ಇದು ಅಲ್ಲೆಲ್ಲ ಜನ ಜಾಸ್ತಿ ಇಲ್ಲ ಅಂತ ಕರ್ಕೊಂಡ್ ಬಂದಿದ್ದಾರೆ ಅಂತ ಕಾಣುತ್ತೆ. ಬೆಂಗಳೂರು ತರ ಎಲ್ಲ ಅಷ್ಟೊಂದು ಕ್ರೌಡ್ ಸೇರಲ್ಲ ಅಂತ ಕಾಣುತ್ತೆ. ಅಲ್ಲೆಲ್ಲ ಬೀಚ್ ಸೈಡಲ್ಲಿ ಬಿಟ್ರೆ ಈ ರೀತಿ ಹೋಟೆಲ್ಗಳಲ್ಲಿ ಮ್ಯೂಸಿಕ್ ಇದೆಯಲ್ಲ, ಅದಕ್ಕೆ ತುಂಬಾ ಎಫೆಕ್ಟ್ ಆಗುತ್ತೆ. ಹೇಳ್ದಂಗೆ ರೆಕಮೆಂಡ್ ಅಲ್ಲ, ಬಟ್ ಕರ್ಕೊಂಡ್ ಬಂದಿದ್ರಲ್ಲ ಧೈರ್ಯ ಮಾಡಿ. ಅವರಿಗೇನೆಲ್ಲ ಗೊತ್ತಿಲ್ಲ. ಬಟ್ ಎಲ್ಲ ಕಡೆ ಪಾರ್ಟಿ ಸಖತ್ತಾಗಿ ಆಗ್ತಾ ಇದೆ. ಪಾರ್ಟಿ ಫೀವರ್ ಸಿಕ್ಕಾಪಟ್ಟೆ ಹೈಯಲ್ಲಿದೆ. ಕುಟುಂಬದವರಿರಲಿ, ಫ್ರೆಂಡ್ಸ್ ಇರಲಿ, ಫ್ಯಾಮಿಲಿ ಇರಲಿ, ಎಲ್ಲರೂ ಕೂಡ ಖುಷಿಯಲ್ಲಿ ತೇಲಾಡ್ತಾ ಇದ್ದಾರೆ. ಈ ಖುಷಿ ಪರ್ಮನೆಂಟ್ ಆಗಿ ಅವ್ರ ಜೊತೆಗೆ ಇರಲಿ. 2023 ಪಾಪ ತುಂಬ ಜನಕ್ಕೆ ವಿನೋದವಾಗೂ ಇತ್ತು, ವಿವಾದವಾಗೂ ಇತ್ತು. ಕೆಲವರಿಗೆ ಪಾಪ ಬಹಳಷ್ಟು ಬೇಜಾರನ್ನು ಕೂಡ ಅಲ್ವಾ ನೋಡೋಣ. ಸೊ 2024 ವಿಜಯ್, ನೀವು ಹೇಳಲೇ ಇಲ್ಲ 2023 ನಿಮ್ಗೆ ತುಂಬ ಮೆಮೊರೇಬಲ್ ಅನ್ಸುತ್ತೆ ಸಿಚುವೇಶನ್ ಯಾವುದು? 23 ಅನ್ನೋದಕ್ಕಿಂತ 24 ಅಯೋಧ್ಯೆಯನ್ನು ಕಾಯ್ತಾ ಇದ್ದೀನಿ. 23 ಸರಿ, ಅಯೋಧ್ಯೆಯನ್ನು ಕಾಯ್ತಾ ಇದ್ದಾರೆ. ಪ್ರಾಬಬ್ಲಿ ಇವ್ರು ಮಾತ್ರ ಅಲ್ಲ, 140 ಕೋಟಿ ಭಾರತೀಯರು ಕಾಯ್ತಾ ಇದ್ದಾರೆ. ಅದೊಂದು ವಿಚಾರ. ಮತ್ತೆ ಲೋಕಸಭೆ ಬೇರೆ ಇದೆ, ಅದಕ್ಕೂ ಒಂದು ಕುತೂಹಲ ಇದೆ. ಈ ಸಲ ಮೋದಿ ಅವರು ಓಕೆ ರೈಟ್ ಟೈಮರ್ ನಮ್ಗೆ ಅವಾಗ್ಲಿಂದ ನೆನಪಿಸ್ತಾ ಇದ್ದಾರೆ. 15 ನಿಮಿಷ ಮಮತಾಯಿನ 10 ನಿಮಿಷ 23 ಮುಗ್ದೇ ಹೋಗ್ಬಿಡುತ್ತೆ 24. ಬಟ್ ಏನೇ ಹೇಳಿ, ಕಳೆದ 2-3 ವರ್ಷದಿಂದ ಕಣ್ಣು ಮುಚ್ಚಿ ಬಿಡೋ ಅಷ್ಟರಲ್ಲಿ ದಿನಗಳು ಹೋಗ್ತಾ ಇದೆ. ಹೌದು, ಹೇಗೆ ಹೊಸ ವರ್ಷ ಅಂತ ನಂಬಕ್ಕೆ ಆಗ್ತಾ ಇಲ್ಲ. ಅದು ನಂಬಲೇಬೇಕು, ಅನಿಸಿಕೊಳ್ಳಲೇಬೇಕು. 2024ಕ್ಕೆ ಜಸ್ಟ್ 9 ಮಿನಿಟ್ಸ್ ಇದೆ. ಎಕ್ಸಾಕ್ಟ್ ಈಗ 11:51 ಆಗ್ತಾ ಇದೆ. ಓಕೆ, 11:51 ಆಯ್ತು. 9 ಮಿನಿಟ್ಸ್ ಮಾತ್ರ ಬಾಕಿ ಇದೆ. ಎಲ್ಲಾ ಕಡೆ ಕೇಕ್ ಕಟ್ ಮಾಡಬೇಕು ಅಂತ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರ್ತಾರೆ. ನಾವು ಕೂಡ ಮಾಡ್ತೀವಿ, ತೋರಿಸ್ತೀವಿ. ವಿಜಯ್ ಅವ್ರು ಅವಾಗಿಂದ ಹೇಳ್ತಾ ಇದ್ರು ಕೇಕ್ ಕಟ್ ಮಾಡಬೇಕು. ಪ್ರತಿ ವರ್ಷನೂ ಹಂಗೆ ಆಗ್ತಿತ್ತು ನಮಗೆ. ಕೇಕ್ ಕಟ್ ಮಾಡಿಸೋರು ಕ್ಯಾಮ್ರಾ ಮುಂದೆ ವಾಪಸ್ ತಗೊಂಡು ಹೋಗೋರು. ಈ ಸಲ ಹಂಗೆ ಆಗ್ಬಾರ್ದು ಅಂದ್ಕೊಂಡಿದ್ದೀನಿ. ಅದಕ್ಕೆ ಫಸ್ಟೇ ತಿಂದ್ಬಿಡೋಣ ಅಂತ. ಅದ್ರ ಜೊತೆಗೆ ಒಂದು ಬ್ರೇಕ್ ತಗೊಂಡು ವಾಪಸ್ ಬೇಕು.